ಕಣ್ಣೆಲ್ಲ ಮಂಜಾಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಮಂಜಾಗ್ತಾ ಇತ್ತು, ತುಂಬ ದೃಷ್ಟಿ ಇಟ್ಟು ನೋಡ್ತಾ ಇದೆ. ಒಂಥರ ಪ್ರೆಸರ್ ಕೊಟ್ಟರೆ ಕಾಣಿಸ್ತಾ ಇರೋದನ್ನು ಇನ್ನೂ ಮಂಜಾಗ್ಬಿಡ್ತಾ ಇತ್ತು. ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ತುಂಬ ಚಿಕ್ಕದಾಗಿ ಮಾಡ್ತಿರೋವಂಥ ವಿಡಿಯೋ ಇದು. ಸೊ ಈ ವಿಡಿಯೋನ ನಾನು ಮಾಡಬೇಕಾ ಬೇಡವಾ ಅನ್ನೋದು ತುಂಬ ಕನ್ಫ್ಯೂಷನಲ್ಲಿದ್ದೆ. ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅನಿಸಿದೇನಪ್ಪ ಅಂದರೆ ಸೊ ನಂತರ ಯಾರೂ ಮಿಸ್ಟೇಕ್ ಮಾಡಬಾರ್ದು. ಸೊ ಹಾಗಾಗಿ ನನಗಾದಂಥ ಪ್ರಾಬ್ಲಮ್ಮು ಇನ್ನೊಬ್ರಿಗೆ ಆಗಬಾರ್ದು. ಸೊ 4 ಜನಕ್ಕೆ ಹೆಲ್ಪ್ ಯೂಸ್ಫುಲ್ ಆಗ್ಬೋದು, ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಸೊ ನನಗೆ ಬೇಸಿಕಲಿ ತಲೆನೋವು ಯಾವಾಗಲೂ ಬರ್ತಾ ಇತ್ತು, ತುಂಬಾ ತಲೆನೋವು ಬರ್ತಾ ಇತ್ತು. ಸೊ ನಮ್ಮ ತಾಯಿಗೂ ಕೂಡ ತಲೆನೋವು ಇತ್ತು. ಸೊ ಹಾಗಾಗಿ ನಾವೇನೋ ಒಂದು ಜೆನೆಟಿಕಲ್ಲಿ ಏನೋ ಈ ರೀತಿಯಾಗಿ ಬರ್ತಾ ಇರ್ಬೋದು ಅಂತ. ಸೊ ನಮ್ಮ ಅಣ್ಣಗೂ ಬರ್ತಾ ಇತ್ತು. ಸೊ ಆಮೇಲೆ ಅಮ್ಮ ಮತ್ತು ಅಣ್ಣಗೆ ಅದು ಕ್ರಮೇಣ ಸ್ವಲ್ಪ ತೋರಿಸ್ಕೊಂಡ್ಮೇಲೆ ಕಡಿಮೆ ಆಗಿತ್ತು. ಸೊ ನಾನು ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೆ. ಸೊ ಕೆಲಸ ಮಾಡ್ತಿದ್ದೀನಲ್ಲ, ಸಿಸ್ಟಮ್ ನೋಡೋದ್ರಿಂದ ನನಗೆ ತಲೆ ನೋಯ್ತಾ ಇರ್ಬೋದು, ಫೋನ್ ನೋಡಿದ್ರೆ ನೋಯ್ತಾ ಇರ್ಬೋದು ಅಂತ ಹೇಳಿ, ನೋವಾಗ್ತಿರ್ಬೋದು ಅಂತ ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೆ. ಆಮೇಲೆ ಏನಾಯಿತು, ಸೊ ಕಡಿಮೆ ಆಗ್ತಾ ಇತ್ತು. ಸೊ ನಾನು ಮತ್ತೆ ಬಂದರೆ ಟ್ಯಾಬ್ಲೆಟ್ ತೊಗೊಂಡೆ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಸೀರಿಯಸ್ ಆಗಿ ತಲೆನೋವಿಗೋಸ್ಕರ ಯಾವತ್ತೂ ಹಾಸ್ಪಿಟಲ್ ಹೋಗಿಲ್ಲ. ಯಾವಾಗಲೂ 1-2 ಟೈಮ್ಸ್ ಹೋಗಿರ್ಬೋದು ಅಷ್ಟೇ ಹಾಸ್ಪಿಟಲ್ಗೆ. ಬಟ್ ಟ್ಯಾಬ್ಲೆಟ್ ತೊಗೊಂಡೆ ಕಡಿಮೆ ಮಾಡ್ಕೊತಾ ಇದ್ದೆ. ಸೊ ಈಗ ಒಂದು 8-9 ಮಂತ್ಸ್ ಬ್ಯಾಕು ಸೊ ನಾನು ಒಂದು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ್ಮೇಲೆ ಸ್ವಲ್ಪ ನಿಮ್ಮ ಯೂಟ್ಯೂಬರ್ಸ್ಗಳಿಗಾದರೆ ಗೊತ್ತಿರುತ್ತೆ, ಸ್ವಲ್ಪ ಫೋನ್ನ ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಫೋನ್ ನೋಡುವಾಗ ಹೀಗೆ ಸ್ವಲ್ಪ ಸಪೋರ್ಟ್ ಅಂತ ಇರುತ್ತೆ. ಹಾಗಾಗಿ ಹೋಗ್ತಾ ಇರ್ತೀನಿ, ವೀಡಿಯೋಸ್ ನೋಡ್ತಿರ್ತೀನಿ, ಲೈವ್ ಸಪೋರ್ಟ್ ಎಲ್ಲ ಇರುತ್ತೆ. ಸೊ ನಂದು ಕೂಡ ಫೋನ್ ನೋಡ್ತಾ ಇರ್ತೀನಿ. ಬಟ್ ಅತಿಯಾಗಿ ಇಲ್ಲ ಅಂದ್ರೂ ಒಂದು ಲೆವೆಲಿಗೆ ನೋಡ್ತಾ ಇರ್ತೀವಿ. ಸೊ ನನಗೆ ಸುಮಾರಾಗಿ ಹೋಗಿದ್ದಂಥ ತಲೆನೋವು ಮತ್ತೆ ತಲೆನೋವು ಬಂತು ನನಗೆ. ಸೊ ನಾನು 6 ಮಂತ್ಸ್ ಇದನ್ನು ಮತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದು, ನೆಗ್ಲಿಜೆನ್ಸಿ ಮಾಡೋದು ಮಾಡ್ತಾ ಇದ್ದೆ. ಸೊ ಯಾವತ್ತು ನಾವು ಯಾವುದೇ ಕಾಯಿಲೆ ಆದರೂ ಕೂಡ ನೆಗ್ಲೆಕ್ಟ್ ಮಾಡಲೇಬಾರ್ದು. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಹೋಗಿ ತೋರಿಸ್ಕೊಬೇಕು. ಅದು ತಲೆನೋವು ಆಗ್ಬೋದು, ಮತ್ತೊಂದು ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಯಾವುದೇ ಆದರೂ ಕೂಡ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಫ್ರೆಂಡ್ಸ್. ನಿಮಗೆ ಸಣ್ಣ ಪುಟ್ಟ ತಲೆನೋವು ಬರ್ತಾ ಇದೆ ಅಂದರೆ ನೆಗ್ಲಿಜೆನ್ಸಿ ಮಾಡಿ, ಅಪರೂಪಕ್ಕೆ ಬರ್ತಿದೆ ಅಂದ್ರೂ ಪರವಾಗಿಲ್ಲ ನೆಗ್ಲಿಜೆನ್ಸಿ ಮಾಡಿ. ಆವಾಗವಾಗ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಕರೆಕ್ಟಾಗಿ ಎಲ್ಲಿ ತೋರಿಸ್ಬೇಕು ಅಲ್ಲಿ ನೀವು ತೋರಿಸ್ಲೇಬೇಕು. ಇವತ್ತು ನಾನು ಬಂದಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೊ ಯಾರೆಲ್ಲ ನನ್ನ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಸಣ್ಣ ಪುಟ್ಟ ತಲೆನೋವು ಮತ್ತೊಂದು ಬರೀ ತಲೆನೋವಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತು ನನಗೆ ಆಮೇಲೆ ಏನಾಯಿತು, ಇವಾಗ ಒಂದು 6 ಮಂತ್ಸಿಂದ ಈಚೆಗೆ ನನಗೆ ಸ್ವಲ್ಪ ಕಣ್ಣೆಲ್ಲ ಮಂಜಾಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಮಂಜಾಗ್ತಾ ಇತ್ತು, ತುಂಬ ದೃಷ್ಟಿ ಇಟ್ಟು ನೋಡ್ತಾ ಇದ್ದೆ. ಒಂಥರ ಪ್ರೆಸರ್ ಕೊಟ್ಟರೆ ಕಾಣಿಸ್ತಾ ಇರೋದೂ ಇನ್ನೂ ಮಂಜಾಗ್ಬಿಡ್ತಾ ಇತ್ತು. ಸಂಜೆ ಆಯಿತು ಅಂದರೆ ದೂರಕ್ಕೆ ನನಗೇನು ಕಾಣಿಸ್ತಾನೆ ಇರಲಿಲ್ಲ, ತುಂಬ ಮಂಜಾಗೋದು. ಸೊ ಸ್ವಲ್ಪ ದೂರದಲ್ಲಿದ್ದರೆ ಡಿಜಿಟಲ್ ನಂಬರ್ಸ್ ಅಂತೂ ಕಾಣ್ತಾನೆ ಇರಲಿಲ್ಲ. ಲೈಟ್ ಬೆಳಕೆಲ್ಲ ಚೆನ್ನಾಗಿದೆ, ಡೇ ಟೈಮ್ ಇದೆ ಅಂದರೆ ಚೆನ್ನಾಗಿ ಕಾಣಿಸೋದೆ, ಸ್ವಲ್ಪ ದೂರಕ್ಕೆ ಏನೂ ಕಾಣಿಸ್ತಾ ಇರಲಿಲ್ಲ. ಮತ್ತು ಹತ್ರಕ್ಕಲ್ಲಿದ್ರೂ ಕೂಡ ನಂಬರ್ಸ್ಗಳು ಡಿಜಿಟ್ಸ್ಗಳೆಲ್ಲ ಕಾಣಿಸ್ತಾ ಇರಲಿಲ್ಲ. ಸೊ ತಲೆನೋವು ಇವಾಗ ಬಂದು ಹೋಗ್ತಾ ಇತ್ತು. ನಾನು ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ತುಂಬ ಅತಿಯಾಗಿ ಟ್ಯಾಬ್ಲೆಟ್ ಏನು ನುಂಗಿಲ್ಲ, ಬಟ್ ಬಂದಾಗೆಲ್ಲ ಟ್ಯಾಬ್ಲೆಟ್ ತೊಗೋತಿದ್ದೆ. ಕೆಲವು ಸಲ ಟ್ಯಾಬ್ಲೆಟ್ ಕೂಡ ತೊಗೊಂಡಿಲ್ಲ, ಹಾಗೆ ಅದು ಕಡಿಮೆ ಆಗಿಬಿಡ್ತಾ ಇತ್ತು. ಸೊ ಒಂದು ಫೈನ್ ಡೇ ನಾವು ಹಿಂಗೆ ಹಸ್ಬೆಂಡು ನಾವು ಹೊರಗಡೆ ಹೋಗಿರ್ತೀವಿ. ಸೊ ಹೋಗಿದ್ದಾಗ ರೀ ಯಾಕೋ ಫುಲ್ ಮಂಜಾಗ್ತಿದೆ, ನನಗೆ ಕಾಣಿಸ್ತಾನೆ ಇಲ್ಲ ರೀ, ಒಂದು ಸಲ ತೋರಿಸೋಣ ರೀ ಅಂತ ಹೇಳಿ. ಸೊ ಇದು ಕಣ್ಣು ಚೆಕಪ್ ಮಾಡಿಸಿದ್ರು ನಮ್ಮ ಹಸ್ಬೆಂಡು. ಸುಮಾರು 1 ಇಯರ್ ಬ್ಯಾಕ್ ಕಣ್ಣು ಚೆಕಪ್ ಮಾಡಿಸಿದ್ರು. ಅವ್ರು ಆ ಥರದ್ದೇನು ನಿಮ್ಗೆ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದರು. ಬಟ್ ನಿಮ್ಗೆ ಸ್ವಲ್ಪ ರೈಟ್ ಸೈಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು 0.5 ಬಟ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತ ಹೇಳಿದರು. ಸೊ ಈ ನಡುವೆ 6 ಮಂತ್ಸಿಂದ ಈಚೆಗೆ ಜಾಸ್ತಿ ಆಯ್ತಲ್ಲ ಅಂತ ನಾವು ಹಾಸ್ಪಿಟಲ್ಗೆ ಹೋದಾಗ ತುಂಬ ಬ್ಯಾಡ್ ನ್ಯೂಸ್ ಕಾಯ್ದಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಡು. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಶೇರ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ. ತುಂಬಾ ನಾನು ಏನು ಆಗಬಾರ್ದಿತ್ತು ಅಂತ ಅಂದ್ಕೊಂಡಿದ್ನೋ ಅದೇ ಆಯಿತು. ಸೊ ನಾವು ಹೋಗಿ ಒಂದು ಒಳ್ಳೆ ಕಡೆ ನಮ್ಮ ಹಸ್ಬೆಂಡು ತೋರಿಸಿದಾಗ ನಾನು 2 ಕಣ್ಣು ಚೆಕಪ್ ಮಾಡಿದಾಗ ನನಗೆ ಗೊತ್ತಾಯಿತು ನನಗೆ ದೂರದೃಷ್ಟಿ ದೋಷ ಆಲ್ಮೋಸ್ಟ್ ಹೋಗಿದೆ ಅಂತ. ನನಗೆ ರೈಟ್ ಸೈಡಲ್ಲಿ ಆಲ್ರೆಡಿ 1%, ಲೆಫ್ಟ್ ಸೈಡಲ್ಲಿ 0.5 ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಸೊ ಕನ್ನಡಕ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಕಾಣಿಸೋದಿಲ್ಲ, ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ, ಹೋಗ್ತಾ ಫುಲ್ ಇನ್ನೂ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿದ್ರು. ನಮಗೆ ತಲೆನೋವು ಬಂದಾಗ ನಾವು ಜಾಸ್ತಿ ಮಾತ್ರೆಗಳು ನುಂಗೋದ್ರಿಂದನೂ ಕೂಡ ಅದೇ ಎಫೆಕ್ಟ್ ಆಗುತ್ತಂತೆ. ಸೊ ತಲೆನೋವು ಜಾಸ್ತಿಯಾಗಿ ನಮಗೆ ಏನದು ನರಗಳದು ನಮಗೆ ಇಲ್ಲಿಂದ ಎಲ್ಲ ಕನೆಕ್ಟ್ ಆಗಿರುತ್ತೆ ಅಲ್ಲ, ಸೊ ಅದೆಲ್ಲ ಹೊಡೆದು ತಲೆನೋವಿಗೆ ಅದರದ್ದು ಶಕ್ತಿನ ಕಳ್ಕೊಳ್ಳುತ್ತಂತೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನೆಲ್ಲ ಪ್ರಿಕಾಷನ್ ತಗೋಬೋದು ಆ ರೀತಿ ತಗೊಂಡು ಆ ತಲೆನೋವನ್ನ ಕಡಿಮೆ ಮಾಡ್ಕೊಂಡಿದ್ರೆ ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಆಗೋವಂಥ ಪರಿಸ್ಥಿತಿ ಇರಲಿಲ್ಲ. ಸೊ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ.
ಇವಾಗ ನೋಡಿ ನಾನು ಕನ್ನಡಕ ಹಾಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ತುಂಬ ಕಣ್ಣುರಿ ಬರುತ್ತೆ, ತುಂಬ ಕಣ್ಣು ಮಂಜಾಗುತ್ತೆ. ಒಮ್ಮೊಮ್ಮೆ ಕಣ್ಣಿಗೆ ಸ್ವಲ್ಪ ಡಸ್ಟ್ ಬಿದ್ರೂ ಕೂಡ ಅಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದೆ. ನಾನು ಗಾಡಿ ಹೆಲ್ಮೆಟ್ ಹಾಕೇ ಓಡಿಸ್ತಿರಲಿಲ್ಲ ಮುಂಚೆ ಎಲ್ಲ. ಇವಾಗ ಸ್ವಲ್ಪ ನನ್ನ ಕಣ್ಣಿಗೆ ಧೂಳು ಬಿದ್ರೂ ಅದು ತುಂಬ ಇಚ್ಚಿಂಗ್ ಆಗುತ್ತೆ. ನಾನು ಇಚ್ಚಿಂಗ್ ಅಂದರೆ ತುಂಬ ಕೆಟ್ಟದಾಗಿ ಇಚ್ಚಿಂಗು, ಸಿಕ್ಕಾಬಿಟ್ಟೆ ಪೇನ್ ಬಂದುಬಿಡುತ್ತೆ. ಅದನ್ನು ಸ್ವಲ್ಪನೂ ಟಸ್ಟ್ಗಾಗಲಿ ಗಾಳಿಗಾಗಲಿ ಬಿಡೋ ಹಂಗಿಲ್ಲ. ಫುಲ್ ಮಂಜಾಗೋದು, ಕಡ್ತಾ ಬರೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಇವಾಗ ನನಗೆ ತಲೆನೋವಿಲ್ಲ, ಆದರೂ ಕೂಡ ದೂರದೃಷ್ಟಿ ಹೊಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ನೋಡಿ ನನಗಿವಾಗ ಗ್ಲಾಸ್ ಬಂದಿದೆ. ಇದನ್ನು ಹಾಕ್ಕೊಂಡ್ರೆ ಮಾತ್ರ ನನಗೆ ದೂರದ್ದೇನೇ ಇದ್ದರೂ ಕೂಡ ಕಾಣಿಸೋ ಅಂಥದ್ದು. ನಾನು ಎಲ್ಲೂ ವಿಡಿಯೋದಲ್ಲಿ ಹೇಳ್ಕೊಂಡಿಲ್ಲ, ಬಟ್ ಇದನ್ನು ತಗೊಂಡು ಆಲ್ರೆಡಿ ತುಂಬ ದಿನ ಆಯಿತು. ಶೇರ್ ಮಾಡಲೋ ಬೇಡವೋ ಅನ್ನೋ ಒಂದು ಇದರಲ್ಲಿದ್ದೆ ನಾನು. ಸೊ ನಾನು ಈ ಕಲರ್ ನಾನು ಸೆಲೆಕ್ಟ್ ಮಾಡಿಕೊಂಡೆ, ಸ್ವಲ್ಪ ಹಾಗೆ ಸನ್ಗ್ಲಾಸಸ್ ಥರನೇ ಕಾಣಿಸ್ಲಿ ಅಂತ ಹೇಳಿ. ತುಂಬ ಬೇಜಾರಿದೆ, ಇಷ್ಟು ಮಿಡ್ ಏಜ್ಗೆ ಕನ್ನಡಕ ಎಲ್ಲ ಹಾಕೊಬೇಕು ಅನ್ನೋದು. ಸೊ ಹಳೆ ಕಾಲದಲ್ಲೆಲ್ಲ ಎಲ್ಲರೂ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ 60 ವರ್ಷ 50 ವರ್ಷ 70 ವರ್ಷಕ್ಕೆ ಹಾಕೋತಿದ್ರು. ಇವಾಗ ಹಾಕೊಳ್ಳೋದು ಇಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪನೇ ಹಾಕೊಳ್ಳಲ್ಲ, ಅವ್ರಿಗೆ 60 ಏಜ್ ಆದ್ರೂ ಕೂಡ. ತುಂಬ ಬೇಜಾರಾಗುತ್ತೆ. ನಮ್ಮ ಅಮ್ಮನ ತಾಯಿ ಅಂತೂ 70+ ಇದ್ದರು, ಅವರು ಕೂಡ ಕನ್ನಡಕನೇ ಆಗ್ತಿರ್ಲಿಲ್ಲ. ನಂಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ನಾನು ಎಲ್ಲರಿಗೂ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ಗೆ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಸಾಧ್ಯ ಆದಷ್ಟು ನಮಗೆ ಕೆಲಸನೇ ಎಲ್ಲ ಸಿಸ್ಟಮ್ ವರ್ಕ್ ಆಗ್ಬೋದು, ಮೊಬೈಲ್ ವರ್ಕ್ ಆಗ್ಬೋದು, ಎಷ್ಟು ಕಡಿಮೆ ಆಗುತ್ತೋ ಅಷ್ಟೇ ನೋಡಿ. ಹಾಗೆಯೇ ಸಣ್ಣ ಪುಟ್ಟ ತಲೆನೋವು ಬಂದಾಗಲೇ ಡಾಕ್ಟ್ರಿಗೆ ತೋರಿಸ್ಕೊಂಬಿಡಿ, ಇಲ್ಲಾಂದರೆ ಅದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಆಗುತ್ತೆ. ಆ ತಲೆನೋವಿನ ಹೊಡೆತಕ್ಕೆ ಅದು ಹೊಡೆತನ ತಡೆಯೋಕ್ಕಾಗದೆ ಈ ರೀತಿಯಾಗಿ ದೃಷ್ಟಿನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಯಾರು ಇದಕ್ಕೆ ಬ್ಯಾಡ್ ಕಮೆಂಟ್ ಅಂತೂ ಹಾಕಬೇಡಿ. ಸೊ ಇದು ಸತ್ಯ ನೋಡಿ, ಇದು ಟೆಸ್ಟಿಂಗ್ ಗ್ಲಾಸ್. ಇಷ್ಟ ಇಲ್ಲದೆ ಹಾಕ್ಕೊಂಡಿರೋ ಅಂಥದ್ದು, ಸ್ವಲ್ಪನೂ ಇಷ್ಟ ಇಲ್ಲದೆ ನಾನು ಮಾಡ್ತಿರೋ ಒಂದು ಇಷ್ಟ ಇಲ್ಲದೆ ಹಾಕ್ಕೊತಾ ಇದ್ದೀನಿ. ಬಟ್ ಹಾಕ್ಕೊಳ್ಳೇಬೇಕು, ವಿಧಿ ಇಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕಣ್ಣು ತುಂಬ ಅಂದರೆ ತುಂಬ ಪ್ರಮುಖವಾದ ಒಂದು ಅಂಗ ನಮ್ಮ ಇಡೀ ದೇಹದಲ್ಲಿ. ಆ ಕಣ್ಣನ್ನು ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.